ಪಾಳು ಬಿದ್ದಿದೆ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ಕಟ್ಟಡ. ರಾಮಬಾಯಿ ನಗರದಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಕಟ್ಟಡ ಇದು. ಶಾಸಕ ಜಿಟಿ ದೇವೇಗೌಡ ಕ್ಷೇತ್ರಕ್ಕೆ ಸೇರಿದಂತ ರಮಾಬಾಯಿ ನಗರ ಇದು. ರಮಾಬಾಯಿ ನಗರ ಶಾಸಕ ಜಿಟಿ ದೇವೇಗೌಡರ ಕ್ಷೇತ್ರ. ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರ. 5 ಬಾರಿ MLA ಆಗಿದ್ರು ಸಿದ್ದರಾಮಯ್ಯನವರು. ಅದಾದ್ಮೇಲೆ ಸೋತರು. ಅಲ್ಲಿ ಗೆದ್ಕೊಂಡ್ಬರ್ತಾ ಇರುವಂಥದ್ದು ಜಿಟಿ ದೇವೇಗೌಡರು. ಆ ಕ್ಷೇತ್ರದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇರುವಂಥದ್ದು 5 ವರ್ಷಗಳ ಹಿಂದೆ ಶುರುವಾಗಿದ್ದು ಈಗ 2 ವರ್ಷಗಳಿಂದ ಸ್ಟಾಪ್ ಆಗಿ ಹೋಗಿದೆ. 5 ವರ್ಷಗಳ ಹಿಂದೆನೇ ಕಟ್ಟಡ ನಿರ್ಮಾಣ ಶುರು, 2 ವರ್ಷಗಳಿಂದ ಅರ್ಧಕ್ಕೆ ನಿಂತಿದೆ ಕಾಮಗಾರಿ. ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂಥ ಕಟ್ಟಡ ಅದು. ಪುಂಡರ ಅಡ್ಡೆ ಆಗಿದೆ ಪಟ್ಟಣ ಪಂಚಾಯಿತಿಯ ಕಟ್ಟಡ. ಪಟ್ಟಣ ಪಂಚಾಯಿತಿ ಕಟ್ಟಡ ಅದು. ಹಳೆ ಕಟ್ಟಡದಲ್ಲಿ ನಡೀತಾ ಇರುವಂಥದ್ದು ಕಚೇರಿಯ ಕೆಲಸಗಳು. ಬೇಗ ಕೆಲಸ ಮುಗಿಸಿ ಉದ್ಘಾಟನೆ ಮಾಡಲಿಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸ್ಥಳೀಯರು. ಆದರೆ ಅದ್ಯಾವುದು ಕಿವಿ ಕೇಳಿಸ್ತಾ ಇಲ್ಲ. ಕಣ್ಣು ಕಿವಿ ಮೂಗು ಇಲ್ಲದೆ ಎಲ್ಲವನ್ನೂ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿನ ಶಾಸಕರು, ಅಧಿಕಾರಿಗಳು. ನೋಡಿ ಅಲ್ಲಿ ಹೆಂಗೆ ಪಾಳು ಬಿದ್ದಿದೆ. ಜನರ ದುಡ್ಡೆಲ್ಲ ಹೆಂಗೆ ಪೋಲಾಗುತ್ತೆ ಲೆಕ್ಕ ಹಾಕೊಳ್ಳಿಲಿ. 2 ವರ್ಷದಿಂದ ಸ್ಟಾಪ್ ಆಗೋಗಿದೆ. ಇಲ್ಲ ಸ್ಥಳೀಯರು ಏನು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಪಟ್ಟಣ ಪಂಚಾಯತ್ ರೆವಿನ್ಯೂ ಬರೋಕ್ಕೆ ಶುರುವಾಯಿತು. ಸುಮಾರು ಲೇಔಟ್ಗಳು ಶುರುವಾಯಿತು. ಲಕ್ಷಾಂತರ ರೂಪಾಯಿ ರೆವಿನ್ಯೂ ಬರ್ತದೆ ಇಲ್ಲಿಗೆ. ಇಲ್ಲಿ ಈಗ ನಾವು ಇನ್ನೇನು ಸದ್ಯದಲ್ಲೇ ಈ ವರ್ಷನೇ ಎಲ್ಲ ಆಗೋಗ್ಬಿಡುತ್ತೆ, ಹೋದ ವರ್ಷನೇ ಎಲ್ಲ ಆಗೋಗುತ್ತೆ ಅಂತೆಲ್ಲ ಹೇಳಿದ್ರು. ಆದರೆ ಇದುವರೆಗೂ ಆಗಿಲ್ಲ. ಈಗ CO ಕೇಳಿದ್ರೆ ಹೇಳ್ತಾರೆ ಗ್ರೇಟರ್ ಮೈಸೂರು ಮಾಡಿದ್ರು. ಗ್ರೇಟರ್ ಮೈಸೂರು ಮೇಲೆ ಮಾಡಿದಾಗ ಇನ್ನೂ ಸ್ವಲ್ಪ ಮೇಲ್ಗಡೆ ನಾವು ಕಟ್ಟಬೇಕಾಗಿದೆ, ಅದರಿಂದ ಸ್ವಲ್ಪ ಹಣ ಶಾರ್ಟೇಜ್ ಆಗಿದೆ ಅಂತ ಹೇಳಿದ್ರು. ಈ ಹಣ ಏನು ಮಾಡಿದ್ರಿ ಅಂದರೆ ನಾವು ಈಗ ಮೋರಿಗೆ ಅದಕ್ಕೆ ಬಳಸ್ಕೊತಾ ಇದ್ದೀವಿ ಅಂದರು. ನಾನು ಜಿಟಿ ದೇವೇಗೌಡರು, ಇಲ್ಲಿ ಶಾಸಕರು ಬಂದು ಜಿಟಿ ದೇವೇಗೌಡರು ಅವ್ರು ಒಂದು ಮನವಿ ಮಾಡ್ತಾ ಇದ್ದೀನಿ. ನೀವು ಗ್ರೇಟರ್ ಮೈಸೂರನ್ನ ನೀವು ಭಾಳಷ್ಟು ಹಿಂಸೆ ಮಾಡಿ ನೀವು ತಂದ್ರಿ. ಕೆಲವು ಜನಕ್ಕೆ ಒಪ್ಪಿದ್ರು, ಕೆಲವು ಜನ ಬೇಕಾಗಿಲ್ಲ. ಈ ಲೇಔಟ್ ಪರ್ಪಸ್ಗೋಸ್ಕರ ಗ್ರೇಟರ್ ಮೈಸೂರು ಮಾಡಿದ್ರಿ. ಆದರೆ ಈಗ ಗ್ರೇಟರ್ ಮೈಸೂರು ಬಂದ್ಮೇಲೆ ಇರೋದು ಪಟ್ಟಣ ಪಂಚಾಯತ್ ಆ್ಯಪ್ ಆ ಆಫೀಸಲ್ಲಿ ಬರಲಿ, ಜನಗಳಿಗೂ ತೊಂದರೆ ಇಲ್ಲ. ರೋಡಲ್ಲೆಲ್ಲ ನಿಲ್ಸಿದ್ದಾರೆ ನೋಡಿ, ಕಾರು, ಸ್ಕೂಟರ್ಗಳು, ವೆಹಿಕಲ್ಗಳೆಲ್ಲ ನಿಲ್ಸಿದ್ದಾರೆ. ಸರ್ ಇದು 2.5 ವರ್ಷ ಆಯ್ತು ಸರ್ ಶುರು ಮಾಡಿ. ಜಿಟಿ ದೇವೇಗೌಡರ ಇದು ಗುದ್ಲಿ ಪೂಜೆ ಮಾಡಿ ಅವಾಗೆಲ್ಲ ಇವೆಲ್ಲ ಮಾಡಿ 2 ವರ್ಷದಿಂದ ಇದೇ ತರ ಇದೆ. ಪಂಚಾಯತಿ ಮಾಡ್ತಾ ಪಟ್ಟಣ ಪಂಚಾಯತಿ ಆಗುತ್ತೆ ಅಂತ ಹೇಳಿದ್ರು, ಏನೂ ಆಗಿಲ್ಲ. ಸ್ವಲ್ಪ ದಿನ ಮಾಡಿದ್ರು, ರೆಡಿ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಸುಮಾರು ದಿನ ಹಿಂಗೆ ಪಾಳು ಬಿದ್ದಿದೆ, ಇದಕ್ಕೆ ಯಾರು ದಿಕ್ಕೇ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಿದ್ದಕ್ಕೆ ಏನೂ ಮಾಡಿಲ್ಲ. ಈಗ ಡೋರ್ಗಳಿಲ್ಲ, ಏನಿಲ್ಲ. ಇದೇ ಥರ 2 ವರ್ಷದಿಂದಲೂ ಕಾಂಟ್ರಾಕ್ಟರ್ ಬೇಗ ಆಯಿತು, ಬೇಸ್ಮಟ್ಟ ಆಯಿತು, ಬೇಗನೂ ಆಯಿತು. ನೆಕ್ಸ್ಟ್ ಇಷ್ಟಕ್ಕೆ ಸ್ಟಾಪ್ ಆಗಿ ಬಿಟ್ಟಿದ್ದಾರೆ. ಏನು ಅಂತ ಗೊತ್ತಿಲ್ಲ. ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಹಾಗೇ ಇದೆ ಮಾಮೂಲಿ ಇದೇ ಕಥೆಯಲ್ಲಿ. ರೋಡ್ಗಳು ನೋಡಿದ್ರೆ ಇದೇನೆ ತಾಂಬರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಇವನ್ ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾ ಇದ್ದಂಥ ಒಂದು ವಿಧಾನಸಭಾ ಕ್ಷೇತ್ರ. ಜಿಟಿ ದೇವೇಗೌಡರು ಶಾಸಕರಾಗಿದ್ದಾರೆ. ಏನು ಹೊಗಳಿ ಅಟ್ಟಕ್ಕೇರಿಸ್ತಾರಪ್ಪ ಎಲ್ಲಿ ಸಿಕ್ಕಿದ್ರು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮಾತನಾಡಕ್ಕೆ ನೋಡೋದಾದ್ರೆ ಜಿಟಿ ದೇವೇಗೌಡರು ಅಂತೂ. ಇದೊಂದು ಕಟ್ಟಡ ಫಿನಿಶ್ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ವಾ? 2 ವರ್ಷದಿಂದ ಸ್ಟಾಪ್ ಆಗಿದೆಯಲ್ಲ, ಏನು ರೀಸನ್ ಹೇಳ್ತಾ ಇದ್ದಾರೆ? ಪೃಥ್ವಿ, ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಮೈಸೂರು ಈಗಾಗಲೇ ಗ್ರೇಟರ್ ಮೈಸೂರು ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ಗ್ರೇಟರ್ ಮೈಸೂರು ಘೋಷಣೆ ಆಗಿಂತ ಮುಂಚೆಲೆ ಸಾಕಷ್ಟು ವಿರೋಧ ವ್ಯಕ್ತ ಆಯ್ತು. ಇದು ರಿಯಲ್ ಎಸ್ಟೇಟ್ ಲಾಬಿ ಮಾಡ್ಲಿಕ್ಕೋಸ್ಕರ ಮೈಸೂರನ್ನು ಕೂಡ ಬೆಂಗಳೂರು ಮಾಡ್ತಾ ಇದ್ದಾರೆ. ಗ್ರೇಟರ್ ಮೈಸೂರಿಗೆ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇರುವಂತಹ ಮಹಾನಗರ ಪಾಲಿಕೆನೇ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸುತ್ತಮುತ್ತಲ ಗ್ರಾಮಗಳಿರ್ಬೋದು, ಬಡಾವಣೆಗಳಿರ್ಬೋದು, ನಗರಗಳಿರ್ಬೋದು, ಅಲ್ಲಿಗೆ ಕೊಡುವಂತಹ ಮೂಲಭೂತ ಸೌಕರ್ಯಗಳನ್ನೇ ಮೈಸೂರು ಮಹಾನಗರ ಪಾಲಿಕೆಯಿಂದ ಒದಗಿಸಲಿಕ್ಕೆ ಕಷ್ಟ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಗ್ರೇಟರ್ ಮೈಸೂರು ಬೇಡ ಅಂತ ಒಂದಷ್ಟು ಮಂದಿ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಸರ್ಕಾರ ಗ್ರೇಟರ್ ಮೈಸೂರನ್ನ ಮಾಡ್ತದೆ. ಸದ್ಯ ಈಗ ಮೈಸೂರಿನ ಶ್ರೀರಾಂಪುರ ಪಟ್ಟಣ ಪಂಚಾಯತ್ ಏನಿದೆ, ಇದು ಹಳೆ ಕಟ್ಟಡದಲ್ಲಿ ಈಗ ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು. ಅದು ಕೂಡ ರಿಂಗ್ ರಸ್ತೆಯಲ್ಲೇ ಇರುವಂತದ್ದು. ಸುಮಾರು ಒಂದು 20 ಮಂದಿ ಏಕಾಏಕಿ ಬಂದಂತ ಸಂದರ್ಭದಲ್ಲಿ ಹೊರಗಡೆ ಏನು ವಾಹನಗಳನ್ನ ಪಾರ್ಕಿಂಗ್ ಮಾಡ್ಲಿಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ, ಒಳಗಡೆ ಹೋಗಿ ಕೂತ್ಕೊಳ್ಳಿಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೊಸ ಪಟ್ಟಣ ಪಂಚಾಯತಿ ಅವಶ್ಯಕತೆ ಇದೆ ಅಂತೇಳಿ ಜಿಟಿ ದೇವೇಗೌಡರು ಒಂದು ಹೊಸ ಕಟ್ಟಡವನ್ನ ಕಟ್ಟಬೇಕು ಅಂತೇಳಿ ಗುದ್ಲಿ ಪೂಜೆಯನ್ನ ಮಾಡಿದ್ರು. ಆದ್ರೆ ಅದು 2.5 ವರ್ಷಗಳಿಂದಲೂ ಕೂಡ ಹಾಗೆ ನಿಂತಿರುವಂತ, ಅಂದ್ರೆ ಪಾಳು ಬಿದ್ದಿರುವಂತದ್ದು ಕಟ್ಟಡ. ಸುಮಾರು ರಿಂಗ್ ರಸ್ತೆಯ ಪಕ್ಕದಲ್ಲೇ ಇರುವ ಕಾರಣಕ್ಕಾಗಿ ಪುಂಡ ಪೋಖ್ರಿಗಳು ಸಂಜೆ ವೇಳೆಯಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, 2.5 ವರ್ಷಗಳಿಂದಲೂ ಕೂಡ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ವಾ ಸರ್ಕಾರದ ಕೈಯಲ್ಲಿ ಅನ್ನುವಂಥದ್ದು ಮತ್ತೊಂದು ಕಡೆ ಇರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸುಮಾರು 4 ಕೋಟಿಗೆ ಹೆಚ್ಚು ಅನುದಾನ ಬಿಡುಗಡೆ ಆಗಿತ್ತು ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಾರೆ. ಜೊತೆಗೆ ಈಗಾಗಲೇ ಅಷ್ಟು ಬೇಗ ಅಂತ ಶುರುವಾದಂತಹ ಸಂದರ್ಭದಲ್ಲಿ ಅತಿ ಬೇಗನೆ ಕೆಲಸ ಕಾಮಗಾರಿ ನಡೀತು. ಆದ್ರೆ ನಿಂತಹ ಸಂದರ್ಭದಲ್ಲಿ ಈಗ ಒಂದು ಚೂರು ಕಾಮಗಾರಿ ಆಗ್ತಾ ಇಲ್ಲ. ಇದನ್ನ ಬಗ್ಗೆ ಕೇಳಿದ್ರೆ ಗ್ರೇಟರ್ ಮೈಸೂರು ಆಯ್ತಲ್ಲ, ಅದರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಸ್ವಲ್ಪ ಅನುದಾನದ ಕೊಡ್ತೀವಿ. ಸದ್ಯ ಇಲ್ಲಿಗೆ ಬಂದಿದ್ದಂತ ಅನುದಾನವನ್ನ ನಾವು ಬೇರೆ ಕೆಲಸಕ್ಕಾಗಿ ಬಳಸ್ಕೊಂಡಿದ್ದೇವೆ. ಈಗ ಇನ್ನು ಅದನ್ನ ಸಾರ್ಟ್ ಔಟ್ ಮಾಡ್ಲಿಕ್ಕೆ
ಇವರೇನ್ ಸಿದ್ದರಾಮಯ್ಯನವ್ರಿಗೆ ಆಗದೆ ಇರುವಂತ ಶಾಸಕರ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ರು ಅನ್ನೋ ಕಾರಣಕ್ಕೆ ಏನಾದರೂ ಸಿದ್ದರಾಮಯ್ಯನವರು ಅನುದಾನ ಕೊಡ್ತಾ ಇಲ್ವಾ? ಜಿ ಟಿ ದೇವೇಗೌಡರು ಚೆನ್ನಾಗೇ ಇದಾರಲ್ಲ, ಎಲ್ಲ ಕಡೆನೂ ಹೋಗ್ಲಿ ಬಿಡ್ತಾರಲ್ಲ. ಅವ್ರಿಗೇನು ಇನ್ನೊಂದು 2 ಕೋಟಿ ಹಾಕ್ಸ್ಕೊಂಬರೋದಕ್ಕೆ ಕಷ್ಟ ಆಗ್ಬಿಟ್ಟಿದ್ಯಾ? ಯಾರ ದುಡ್ಡು ಪೋಲಾಗೋದು? ಯಾರಪ್ಪನ ಮನೆ ದುಡ್ಡು ಅಲ್ಲಿ ಹೋಗ್ತಾ ಇರೋದು? ಜನರ ದುಡ್ಡೇ ಅಲ್ವಾ? ಇನ್ನೂ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ದಿನೇ ಡಿಲೇ ಆದರೆ. ಹೌದು ಪೃಥ್ವಿ, ಯಾಕಂತ ಹೇಳಿದ್ರೆ ಈಗ ಜನರ ತೆರಿಗೆ ಹಣದಲ್ಲೇ ಆ ಕಟ್ಟಡವನ್ನ ಕಟ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಕೋಟಿಗಳನ್ನ ಖರ್ಚು ಮಾಡಿದ್ದಾರೆ, ಇನ್ನೊಂದಷ್ಟು ಕೋಟಿ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇರೋದನ್ನ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮೈಸೂರು, ಗ್ರೇಟರ್ ಮೈಸೂರಿಗಾಗಿ ಅಂತಾನೆ ಸುಮಾರು ಕೋಟಿಯನ್ನ ಬಜೆಟ್ ನಲ್ಲಿ ಎತ್ತಿಟ್ಟಿರುವಂತದ್ದು ಒಂದು ಕಡೆ ಆದ್ರೆ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು. ಶಾಸಕರು ಸಹ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಯಾವಾಗ ಶಾಸಕರು ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಕೆಲಸಕ್ಕೆ ಮುಂದಾಗ್ತಾರೆ, ಅಧಿಕಾರಿಗಳು ಸಹ ಬೇಗ ಕಾಮಗಾರಿಗಳನ್ನ ಮಾಡ್ತಾರೆ. ಆದ್ರೆ ಅವರೇ ಎಲ್ಲೋ ಒಂದು ಕಡೆ ಇದನ್ನ ಮನ್ಸು ಮಾಡ್ತಾ ಇಲ್ವೇನೋ ಅನ್ನುವಂಥದ್ದು ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ. ಇನ್ನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ಸರ್ ಗ್ರೇಟರ್ ಮೈಸೂರು ಆಗ್ತಾ ಇದೆ, ಇನ್ನು ಅಂದ್ರೆ ಈಗಾಗಲೇ ಕಟ್ಟಿರುವಂತ ಕಟ್ಟಡಕ್ಕೆ ಮೇಲ್ ಕಟ್ಟಡವನ್ನು ಸಹ ಕಟ್ತೇವೆ, ಒಂದು 2-3 ಅಂತಸ್ತಿನ ಸುಭದ್ರವಾದ ಕಟ್ಟಡವನ್ನ ಕಟ್ತೇವೆ ಅಂತ. ಈಗಿರುವಂತಹ ಕಟ್ಟಡವನ್ನ ಕಟ್ಟಲಿಕ್ಕೆ ಸುಮಾರು 2.5 ವರ್ಷಗಳಿಂದಲೂ ಕೂಡ ಆಮೆಗತಿಯಲ್ಲಿ ಸಾಕ್ತಾ ಇದೆ, ಈಗ ಕಟ್ತಾನೆ ಇಲ್ಲ. ಇನ್ನು ಗ್ರೇಟರ್ ಮೈಸೂರ್ನ ಅದನ್ನು ಸೇರಿಸ್ಕೊಂಡು ಕಟ್ಟೋ ಅಂದ್ರೆ ಇನ್ನು ಎಷ್ಟು ವರ್ಷಗಳು ಈ ಕಟ್ಟಡವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬೇಕು ಅನ್ನುವಂಥದ್ದು ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸಿದಂತಹ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುವಂತಹ ರಮಾಬಾಯಿ ನಗರದಲ್ಲಿ ಈ ಕಟ್ಟಡವನ್ನ ಕಟ್ತಾ ಇರುವಂತದ್ದು. ಈಗಾಗಲೇ ಗ್ರೇಟರ್ ಮೈಸೂರು ಬೇರೆ ಆಗಿರುವಂತದ್ದು. ಮೈಸೂರಿನಲ್ಲಿ ಅನುದಾನದ ಕೊರತೆ ಇದೆ ಅಂತ ಹೇಳಿದ್ರು ಕೂಡ ಅದು ಸಿಎಂ ತವರು ಜಿಲ್ಲೆಯಲ್ಲಿ ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹಾಗೂ ಶಾಸಕರು ಸಹ ಈ ಬಗ್ಗೆ ಗಮನ ಕೊಟ್ಟಿಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇರುವಂತದ್ದು ಪೃಥ್ವಿ. ನೋಡೋಣ, ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದರೂ ಈ ಸುದ್ದಿ ಬಿತ್ತರಿಸಾದ್ಮೇಲಾದರೂ ಒಂದು ಸ್ವಲ್ಪ ಮುತುವರ್ಜಿಯನ್ನು ವಹಿಸ್ತಾರ ಅಂತ. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.